ಎಲ್ಲರಿಗೂ ಶುಭವಾಗಲಿ ಎನ್ನುವ ಹಾಗೆ ಸಾಕೇತಪುರದಿಂದ ಬಂದಿರುವಂತದ್ದು ಸಾಕೇತದ ಅಧಿಕಾರಿಯಾಗಿರುವಂತಹ ಶ್ರೀರಾಮಚಂದ್ರ ಯಜ್ಞಾಶ್ವವನ್ನು ಬಿಟ್ಟಿದ್ದಾನಂತೆ. ಅದೇ ಅಶ್ವಮೇಧದ ತುರಗ ಯಾವ ನಾಡಿಗೆಲ್ಲ ಪ್ರವೇಶ ಮಾಡ್ತಾರೋ ಅಲ್ಲಿ ಈ ಲೇಖನದಲ್ಲಿರುವಂತಹ ಮುಖ್ಯಾಂಶ ಏನು ಗೊತ್ತುಂಟು? ಆ ಪ್ರದೇಶಕ್ಕೆ ಹೋದದೇ ಹೌದು ಅಂತಾರೆ. ಅವರಲ್ಲಿ ಬಲ ಉಂಟು ಅಂತಾದ್ರೆ ಅದನ್ನ ಕಟ್ಟಿ ಕಾದಾಡಬೇಕಂತೆ. ಬಲಹೀನರಾದವರು ಕಬ್ಬುಗಳಿಗೆ ಪರಾಕ್ರಮ ಎನ್ನುವುದು ಒಬ್ಬ ವ್ಯಕ್ತಿಗಲ್ಲ, ಒಂದು ವರ್ಗಕ್ಕೂ ಅಲ್ಲ. ನಮ್ಮಲ್ಲೂ ಪರಾಕ್ರಮ ಇದೆ. ನಾವು ಯಾರು? ಹೌದಾ? ನಿನ್ ಕಲ್ತು ಮಾಡ್ಬೇಕು, ಅನ್ನು ಕೂಡ ಹೀಗೆ ಮಾಡಬೇಕು. ಹೌದಾ? ಹಾಗೆ 4 ದಿವಸ ಹೆಚ್ಚು ಬದುಕಬೇಕು. ಇದರಲ್ಲಿ ಏನಾಗುದಿಲ್ಲ. ಏನಂದ್ರೆ ಸ್ವಲ್ಪ ಸಮಯ ದೇವರ ಅನುಗ್ರಹ. ಆ ದೇವರ ಅನುಗ್ರಹ. ನಾವು ಯಾರು? ಹರನ ಭಕ್ತರು. ಮತ್ತೆ ಹರನು ಬ್ರಹ್ಮಾಂಡಕ್ಕೆ ಒಡೆಯನು. ನನಗೆ ಗೊತ್ತಿಲ್ಲದೆ ನಿನ್ನಲ್ಲಿ ಕೇಳಿದಲ್ಲ. ನಮ್ಮಿಬ್ರು ಸಂಭಾಷಣೆ ಹೇಗೆ? ಏನು ನಿನಗೆ ಆಗುದಿಲ್ವಾ ಈ ರಂಗದಲ್ಲಿ? ಆಗುದಿಲ್ವಾ? ಖಂಡಿತವಾಗಿ ಆಗ್ತದೆ. ನಿನಗೆ ಆಗುದಿಲ್ವಾ? ಯಾರು? ನನಗೆ ಆಗುದಿಲ್ಲ. ತಿರುಗಾಡು ಸ್ವಲ್ಪ ಕಡಿಮೆ ಮಾಡ್ಬೇಕು. ನನಗೆ ಆಗುದಿಲ್ಲ ಅಂತಾದ್ರೆ ಇಲ್ಲಿ ಯಾರು ಕಳಿಸಿಕೊಡುವುದೇ ಇಲ್ಲವಾಗಿತ್ತು ಅಲ್ವಾ? ಹಾಗಾದ್ರೆ ನಾವು ಏನು ಎಷ್ಟು ಎಂಬುದನ್ನು ತೋರಿಸಲೇಬೇಕು. ತೋರಿಸಿದ್ದೇವೆ ಅದಲ್ಲ. ಹರನಾರ್ಮನೆ ಬ್ರಹ್ಮಾಂಡಕ್ಕೆ ಒಡೆಯನು ಇವ ಹೇಳ್ತಾ ಇದ್ದಾರೆ. ಬಲ ಇದ್ದತೆ ಹೌದು ಅಂತಾದ್ರೆ ಕಪ್ಪಗಾಡಬೇಕಂತೆ. ಬಲಹೀನರಾದತೆ ಹೌದು ಅಂತಾದ್ರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ರಾಮ ಸೇನೆಯಲ್ಲಿ ಭಕ್ತರಾಗಿ ಅವರು ಹಿಂದ್ಗಡೆ ಹೋಗ್ಬೇಕಂತೆ. ವೀರಮಣಿಯ ಮಕ್ಕಳ ಪರಾಕ್ರಮ ಪೌರುಷ ವಿಕ್ರಮ. ಅದಕ್ಕಿಂತಲೂ ಹರನ ಭಕ್ತರು ನಾವಿದ್ದೇವೆ. ಹರ ಯಾರು? ಅನ್ಯ ನಮಗೆ ಅಲ್ವೇ ಅಲ್ಲ. ನಮ್ಮ ಸಹೋದರಿಯ ಗಂಡ ಇದ್ದಾನೆ. ಹೌದು. ಮನೆ ದೇವರು ಮನದೇವರು. ಹೌದು, ಎಲ್ಲದಕ್ಕೂ ದೇವರು ಇದ್ದಾನೆ. ನಮ್ಮ ಮನೆಯಲ್ಲಿ ಅವನೇ ಕಾಪಾಡ್ತಾನೆ ಅಂತ ಆದ್ರೆ ಇವರೆಲ್ಲ ಬಂದೇನು ನಮ್ಮನ್ನ ಕಾಪಾಡು ಅಂತಾದ್ರೆ ಕಟ್ಟಿದ್ದೇವೆ. ನಮ್ಮ ಪೌರುಷವನ್ನು ತೋರಿಸಬೇಕು ಅಂತಾದ್ರೆ ನಾವಾಗಿ ನಾವು ಹೋಗುವುದಲ್ಲ, ಕಟ್ಟಿರುವಂತಹ ವಿಚಾರವನ್ನ. ಆದ್ರೆ ಒಂದು ಅಪ್ಪನಲ್ಲಿ ಹೋಗುವ ಹೆದರಿಕೆಗೆ ನಾನು ಹಣ ಕೊಡ್ತೇನೆ. ಅವರಿಂದ ಏನು ಪ್ರತಿಕ್ರಿಯೆ ಬರ್ತದೆ ಅಂತ ಗೊತ್ತಾಗ್ತಿಲ್ಲ. ಒಳ್ಳೆದಾಯ್ತು ಅಂತ ಹೇಳಿದ್ರೆ ಹಾರುವುದು ಅಲ್ಲ. ಏನು ಅವ್ರು ಕೇಳಿದ್ದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲ ಒಳ್ಳೆ ಉಪಾಯ.
ಕಿಲ್ಬಿಷಮೇಧಕ್ಕೆ ಯಾರೆಂದು ಬಲ್ಲೆ? ವೀರಮಣಿ ಎಂದುಕೊಂಡಿದ್ದೇವೆ. ಅದೇ ಸರಿ. ಏನು ಹೊರಟು ಬಂದ ಕಾರ್ಯ? ಆಲಿಸಿ ಸಿಂಹಾಸನದಿ ಕುಳಿತು ಧರಣಿ ಕೋಲಕ್ಕೆ ವೀರಮಣಿಗೆ ಈ ಪ್ರಪಂಚದಲ್ಲಿ ಶಿವನ ಹೊರತಾಗಿ ಬೇರೊಂದಿಲ್ಲ. ಈ ಅಚಲ ನಂಬಿಕೆಯಿಂದ ಬದುಕಿದ ಜ್ಯೋತಿರ್ವೇದದ ಪರಂಪರೆ. ನಂಬಿಕೆಗಿಂತ ದೊಡ್ಡದು ಮತ್ತೊಂದು ಉಂಟೇ? ಇಲ್ವೇ ಇಲ್ಲ. ಒಂದು ಕಾಲದಲ್ಲಿ ದೇವಪುರ ಎನಿಸಿಕೊಂಡದ್ದು ಜ್ಯೋತಿರ್ವೇದವಾಗಿ ಬದಲಾದದ್ದು ನಮ್ಮ ಬುದ್ಧಿಶಕ್ತಿಯನ್ನು ನೋಡಿ. 3 ಮಕ್ಕಳು, ರುಕ್ಮಾಂಗ, ಶುಭಾಂಗ, ಇಕ್ಷುಮತಿ. ಕಲ್ಮಶ ಇಲ್ಲದ ದೇಹ ಇರಬೇಕು ಎನ್ನುವ ಕಾರಣಕ್ಕಾಗಿ ಕಿಲ್ಬಿಷ ಇಲ್ಲದ ಬಂಗಾರದ ಸಂಕೇತವಾಗಿ ದೊಡ್ಡವನಿಗೆ ರುಕ್ಮಾಂಗ ಅಂತಿರಿಸು. ಯಾವತ್ತು ಶುಭವನ್ನೇ ಅಪೇಕ್ಷಿಸುವ ಮನಸ್ಸಿರಬೇಕು ಎನ್ನುವ ಕಾರಣಕ್ಕಾಗಿ ಎರಡನೇವನಿಗೆ ಶುಭಾಂಗ ಅಂತಿರಿಸು. ಯಾವತ್ತು ಬುದ್ಧಿಯಲ್ಲಿ ಸಿಹಿ ಇರಬೇಕು ಎನ್ನುವ ಕಾರಣಕ್ಕಾಗಿ ಮಗಳಿಗೆ ಇಕ್ಷುಮತಿ ಎನ್ನುವುದಾಗಿ ದೇಹ, ಮನಸ್ಸು, ಬುದ್ಧಿ 3 ಕಿಲ್ಬಿಷ ಹಿಡಿಯದೇ ಇರುವ ಕಾರಣ ಈ 3 ಮಕ್ಕಳಿಗೆ ಈ ಹೆಸರನ್ನು ಇರಿಸಿದ್ದೇನೆ. ಶಿವನ ಆರಾಧಕರಾದರೂ ನಮಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋದವಳು ಯಾರು ಅಂತ ಕೇಳಿದ್ರೆ ನನ್ನ ಮಗಳು. ಉಳಿದ ಯಾರನ್ನೇ ಮದುವೆ ಆದರು ಮೃತ್ಯುವಿನ ವಶ ಆಗಬೇಕಾಗ್ತದೆ. ಮೃತ್ಯುಂಜಯನ ಮದುವೆ ಆದ್ರೆ ವೈದವ್ಯ ಬರ್ಲಿಕ್ಕೆ ಇಲ್ಲ. ಹಾಗಾಗಿಯೇ ಒಲಿಸಿಕೊಂಡದ್ದು ನೋಡಿ. ಮೊದಲಿನ ದಿವಸ ರಾತ್ರಿ ಕನಸಿನಲ್ಲಿ ಶಿವ ಬಂದಿದ್ದ. ನಾಳೆ ನಾನು ಬರ್ತೇನೆ, ನನಗೆ ಅಷ್ಟು ಸಾಕು. ನಮ್ಮ ದೇವರು ಕನಸಿನಲ್ಲಿ ಬಂದ್ರು ಸಾಕು. ಆದ್ರೆ ಮರುದಿವಸ ಬಂದದ್ದು ಹೇಗೆ? ಬ್ರಾಹ್ಮಣನ ರೂಪಿನಲ್ಲಿ ಬಂದು ಕೇಳಿದ ಏನು ಬೇಕು ಅಂತ. ನಾವು ಬ್ರಾಹ್ಮಣರು ಬಂದ ಕೂಡಲೇ ಏನು ಬೇಕು ಅಂತ ಕೇಳಿ ನಿನ್ನ ಮಗಳನ್ನು ಕೊಡು ಅಂತ ಹೇಳಿದ. ಹಿಂದೆ ಮುಂದೆ ಯೋಚಿಸಲಿಲ್ಲ, ಕೊಟ್ಟದ್ದೆ. ಯಾಕಂದ್ರೆ ನಮಗೆ ನಂಬಿಕೆಯೇ ಬಲ. ನಂಬಿ ನಾವು ಹೊರಟ್ರೆ ವಿಷ ಕುಡಿದವನು ವಿಷ ತಾಗಲಿಲ್ಲ ಅಂತ ಕೇಳಿದ್ದೇವೆ. 16 ವರ್ಷ ಬದುಕಿದವ ಕಲ್ಪಾಂಚದವರೆಗೆ ಬದುಕಿದ್ದಾನಂತೆ. ಶಿವನ ಮೇಲಿನ ನಂಬಿಕೆಯಿಂದ ಕೊಟ್ಟು ಬಿಟ್ಟೆ. ಏನು ಬೇಕು ಎನ್ನುವುದಾಗಿ ಶಿವ ಕೇಳಿದ. ಪುರರಕ್ಷಕನಾಗಿ ಉಳಿದಿರು ಅಂತ ಕೇಳಿಕೊಂಡೆ. ತಥಾಸ್ತು ಅಂದಿದ್ದಾನೆ. ನಾವೇನು ಮಾಡಿದ್ರು ಸೊನ್ನೆ. ಶಿವ ಎನ್ನುವ ಸನ್ನೆಯ ಬಲದಲ್ಲಿ ಇದ್ದೇವೆ. ನನಗೆ ಆಶ್ಚರ್ಯ ಆಗುವುದು, ಇಷ್ಟು ಸಮಯ ಆದ್ರೆ ಇಷ್ಟು ಸಭೆ ಉಂಟಲ್ಲ, ಅದು ಆಶ್ಚರ್ಯ ಅಲ್ವಾ? ಇವತ್ತು ನಿನ್ನೆ ಅಂತ ನಮ್ಮ ಸಭೆ ಓಂ ನಮ ಶಿವಾಯ, ಓಂ ನಮ ಶಿವಾಯ ಎನ್ನುವುದಾಗಿ ಆರಂಭಿಸುವ ನಮ್ಮ ಸಭೆ ಎಷ್ಟು ಹೊತ್ತಾದ್ರೂ ಕಡಿಮೆ ಆಗ್ಲಿಕ್ಕಿಲ್ಲ. ಓಲಗ ಕೊಟ್ಟಿದ್ದೇನೆ. ಅವರು ಹೋಗುವ ಮೊದಲೊಂದು ಓಲಗ ಮುಗಿಸಬೇಕು. ಯಾರದು ಬರಲಿ. ಮಕ್ಕಳೇ ನಿಮ್ಮಯ ಭಾವವನ್ನು ಕಲಿತಂತೆ ಕಾಬುರಿದ ಪರಿಯೋ
ಹೌದೌದು. ಇದು ಕಡಿಮೆ ಆಯ್ತಾ? ಅಲ್ಲ, ನಮ್ಗೆ ಮನೆಗೆ ಬರ್ಲಿಕ್ಕೆ ಸ್ವಲ್ಪ ಸಮಯ ಬೇಕೆನ್ನುವ ಕಾರಣಕ್ಕಾಗಿ ಬೇಗ ಮುಗಿಸಿ ಬಂದಿದ್ದೇವೆ. ಉಪವನಕ್ಕೆ ಹೋಗ್ತೇನೆ ಅಂತ ಹೇಳಿದವರು, ಹೌದು ಶಾಂತಿಯನ್ನು ಅರಸಿ ಹೋದವರು. ಹೌದು. ನೀವು ನಿಮ್ಮ ಮುಖ ನೋಡಿದ್ರೆ ಬೆಂಕಿ ಬೆಂಕಿ ಕಾಣ್ತದೆ. ಕೆಂಪು ಕೆಂಪ ಇನ್ನು ಸ್ವಲ್ಪ ಹೊತ್ತಾದ್ರೆ ಮುಖದ ಬಣ್ಣವೇ ಹೋಗ್ತದೆ. ಆದ್ರೆ ಒಂದು, ಎಷ್ಟು ಬಣ್ಣ ಹೋದ್ರು ತಂದೆಯ ಮುಂಭಾಗದಲ್ಲಿ ಬಣ್ಣ ಹೋದದ್ದು ಅಂತ ಹೇಳಲಿಕ್ಕಿಲ್ಲ. ಹಾಗಲ್ಲ ಪಕ್ಕ ಕೆಂಪು ಹೆಚ್ಚಾಗ್ತದೆ. ಹೌದು, ಪಾವಕನೇ ಜ್ವಲಿಪಂತೆ. ಅಪ್ಪನ ಬಳಿಗೆ ಮಕ್ಕಳು ಬರುವಾಗ ಹೇಗಿರ್ಬೇಕು? ಸಂತೋಷದಿಂದ ಮನೆಯಲ್ಲಿ ಬರುವುದು. ಅಪ್ಪನ ಆನಂದವನ್ನು ಹೆಚ್ಚು ಮಾಡುವವನೇ ನಂದ ಅಲ್ವೇ? ನೀವು ಅಪ್ಪನ ಬಳಿಗೆ ಬರುವಾಗ, ಈಗ ನಾನು ಗಟ್ಟಿ ಎದೆಯೋ ಆದದ್ರಲ್ಲಿ ಆಯ್ತು, ಉಳಿದವರಾದ್ರೆ ಒಳಗೆ ಹೋಗಿ ಮುಸುಕಾಕಿ ಮಲಗಬೇಕು. ಅಷ್ಟು ಕೋಪದಲ್ಲಿದ್ದೀನಿ. ಕಣ್ಣಿನಲ್ಲಿ ಮುಖದಲ್ಲಿ ಕಾರುವಂತ ಕಿಡಿಗಳು, ಆ ಬಿಸಿ, ಯಾವಾಗಲೂ ಸರಸ ಸವಿನುಡಿ ಆಟ ಪಾಠದಿ ಹುಣ್ಣಿಮೆಯ ಚಂದಿರನಂತೆ ನನ್ನ ಮುಂಭಾಗದಲ್ಲಿ ಕಾಂತಿಯುಕ್ತವಾಗಿ ಇರುವಂತಹ ನೀವು ಇಂಥ ಒಂದು ವ್ಯತ್ಯಾಸವನ್ನು ತೋರಿಸಬೇಕಾದ್ರೆ ಏನಾಯ್ತು ಮಕ್ಕಳ? ಏನಾದ್ರೂ ಸಮಸ್ಯೆ ಆಯ್ತಾ? ಅರ್ಜುನನಿಗೆ ಭವನಕ್ಕೆ ಹೋಗಿರೆ ನಾನು ತಂದೆ ಕೇಳೋ ಹೊಳೆಯೊಳೆ ಕರ ಬಿದ್ದ ದುರಗಾಮಿಯಂತೆ ತಂದೆ ಕೇಳೋ ಸಾಕೇತಪುರವಂತೆ ರಾಮನಂದವರಂತೆ ತಂದೆ ಕೇಳೋ ಲೋಕೇಶ ತಾನು ಯಜ್ಞವ ಮಾಡ್ಬೇಕನ್ನುತ್ತೇನೆ ತಂದೆ ಕೇಳು ಅರ್ಜುನೊಡನೆ ಉಪವನಕ್ಕೆ ಹೋಗಿರೆ ನಾನು ತಂದೆ ಕೇಳು. ಮಾಡುವಂತಹ ಮಾತುಗಳನ್ನು ಪ್ರೀತಿಯಿಂದ ಅವತರಿಸಬೇಕು. ನೋಡುವ, ಕೇಳಿ, ಹೇಳು, ಹೇಳಿ, ನಿಮ್ಮಿಂದ ಕೇಳು. ಅಪ್ಪಣೆಯನ್ನು ಪಡೆದು ಹಾ. ವನವಿಹಾರಕ್ಕಾಗಿ ಹೋದವರು ನಾವು. ಸರಿ. ವನವನ್ನೆಲ್ಲ ಕಂಡು ಹಾ. ಮನಸ್ಸಿಗೆ ಅತೀವವಾದಂತಹ ಸಂತೋಷವಾಯಿತು. ಹಾ. ಹಾಗೆ ಮತ್ತು ಮುಂದುವರಿಯುವಾಗ ಹಾ. ಸಂತೋಷವೆಲ್ಲವ ಹಾಳಾಗಿ ಹೋಯ್ತಪ್ಪ. ಅದು ಯಾಕೆ? ವನ ಎಲ್ಲ ಹಾಳಾಗಿದೆ. ಹಾ? ವನ ಎಲ್ಲ ಹಾಳಾಗಿದೆ. ಏನು ಜೋರು ಮಳೆ ಬಂತ? ಇಲ್ಲ, ಮತ್ತೆ? ಏನು ಬರಲಿಲ್ಲ. ಯಾಕೆ ಹೀಗೆ? ಹಾ. ಯಾರು ಹೀಗೆ ಈ ರೀತಿಯಾಗಿ ಮಾಡಿದ್ದು ಹಾ. ಎನ್ನುವ ಅಂತಹ ಪ್ರಶ್ನೆಗೆ ಹಾ. ಉತ್ತರವಾಗಿ ಗೋಚರಿಸಿದ್ದು ಹಾ. ಒಂದು ತುರಗ ಕುದುರೆ. ಕುದುರೆ. ಯಾರೋ ಸ್ವಲ್ಪ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಂಡು ನಮ್ಮ ಲಾಯದ ಕುದುರೆ ಬಿಟ್ಟಿದ್ದಾರೆ. ನಮ್ಮ ಲಾಯದ ಕುದುರೆ ಹಾಗೆಲ್ಲ ಬಿಡ್ತಾರಪ್ಪಯ್ಯ? ಬಿಡ್ಲಿಕ್ಕಿಲ್ಲ, ಆದ್ರೆ ಯಾಕೆ ವ್ಯತ್ಯಾಸ ಆಯ್ತು? ಇದು ವಿಶೇಷವಾದಂತಹ ತುರಗ. ನಮ್ಮ ಲಾಯತೆ ಹೌದು ಅಂತ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಅದು ನಮ್ಮದೇ ಎನ್ನುವ ಹಾಗೆ. ಹಾ. ನಮ್ಮ ಲಾಯತೆ ಖಂಡಿತವಾಗಿ ಅಲ್ವೇ ಅಲ್ಲ. ಮತ್ತೆ ಹೊರಗಿನವರ ತುರಗ ಇದು. ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅದನ್ನ ಕಂಡಾಗಲೇ ಗೊತ್ತಾಯಿತು. ಹಾ. ಅದರ ಮೈ ಎಲ್ಲ ತುಂಬಿಕೊಂಡಿರುವಂತಹದ್ದು, ಹಾ. ಅದರ ಜೊತೆಯಲ್ಲಿ ಆಭರಣಗಳನ್ನ ಹೇಳಿಕೊಂಡಿರುವುದನ್ನ ಕಂಡಾಗ ಹಾ. ಇದು ಯಾವುದೋ ವಿಶೇಷವಾಗಿರುವಂತಹ ತುರಗ ಎನ್ನುವುದಕ್ಕೆ ಅನುಮಾನ ಇಲ್ಲವೇ ಎನ್ನುವ ಹಾಗೆ. ಆಭರಣ ಇತ್ತ? ಹೌದೌದು. ಹೌದು, ಹಾಗಾದ್ರೆ ನಮ್ಮದಲ್ಲ. ಒಂದೇ ಕಿವಿ. ಸ್ವಚ್ಛ ತರದ ಒಳಾಂಗದ ತಿಮ್ಮನ ಹೊರವೀರ ಮುಚ್ಚ ಸುಲಮಗಳ ನೀರಚ್ಚವೇ ಕೋಮಲ ತುರಗ. ಕಿವಿ ಒಂದೇ? ಒಂದೇ ಇತ್ತು, ಎರಡು ನನಗೆ ದೂರದಿಂದ ಕಾಣಲಿಲ್ಲ. ಒಂದೇ ಕಿವಿ ಅಲ್ಲ, ಕಾಣುವಾಗ ಎರಡು ಕಂಡಿದ್ದೇನೆ. ಹೌದಾ? ಇವ ಹೇಳುವಾಗ ಗೊತ್ತಾಯ್ತು. ಸ್ವಚ್ಛ ತರದ ಅದು ಎಂತದಾದ್ರು ಗೊತ್ತುಂಟ? ನೀನು ಅರ್ಧದಲ್ಲಿ ಆ ಕಡೆ ಎದ್ದು ಬಿಟ್ಟಿದ್ದಿ, ಈ ಕಡೆ ಎದ್ದು ಬಿಟ್ಟಿದ್ದಿ. ಒಂದೇ ಕಿವಿಯೊಳೆ ಸೇವ, ಹಾ. ನೀಲಚ್ಚವಿಯ. ಹಾ. ಅಂದ್ರೆ ಎರಡು ಕಿವಿಯಲ್ಲಿ, ಒಂದು ಕಿವಿಯಲ್ಲಿ ಒಂದು ಕಪ್ಪು ಚುಕ್ಕಿ. ಹಾಗಾಗಿ ಕಿವಿ ಎರಡು ಉಂಟು, ಒಂದು ಕಿವಿಯಲ್ಲಿ ಕಪ್ಪು ಚುಕ್ಕಿ. ಅದೇ. ಹಾ. ಹಾಗಾಗಿ ಒಂದು ಕಿವಿ ಎತ್ತುಕೊಂಡು ಎತ್ತು ಕಿವಿ ದೊಡ್ಡ ಕಾಣುದೇ ಕಾಣಿದೆ. ಸರಿಯಪ್ಪ, ಇರ್ಲಿ, ಗೊತ್ತಾಯ್ತು, ನನಗೆ ಅರ್ಥ ಆಗ್ತದೆ. ಆಮೇಲೆ ಅರ್ಥವಾಯಿತು. ಹಾ. ಇದನ್ನ ನಾವು ಗುರುತು ಮಾಡಬೇಕು ಅಂತ ಅವ್ರಿ. ಹಾ. ಅದರ ಹಣೆ ಒಂದು ಲೇಖನ ಇದ್ದಿತ್ತು. ಏನದು? ಓದಿದೆವು ನಾವು. ಹಾ. ಅದು ಇಲ್ಲಿಂದ ಬಂದದ್ದಲ್ಲ, ಹಾ. ಸತ್ಯಾರ್ಥಪುರದಿಂದ ಇಲ್ಲಿವರೆಗಾಗಿ ಬಂದದ್ದು. ಹಾ. ಶ್ರೀರಾಮಚಂದ್ರನಂತೆ ಹಾ. ಅವ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನಂತೆ. ಓಹೋ. ಇನ್ನೊಂದು ಸಂದರ್ಭದಲ್ಲಿ ರಾವಣಾದಿ ರಕ್ಕಸನನ್ನ ಕೊಂದ ಕಾರಣದಿಂದಲಾಗಿ ನನ್ನ ಪಾಲಿಗೆ ಹಾ. ಬ್ರಹ್ಮಹತ್ಯ ದೋಷ ಎನ್ನುವಂಥದ್ದು ಅಂಟಿಕೊಳ್ತದೆ ಎನ್ನುವಂತಹ ಶಂಕೆಯಿಂದ ಹಾ. ಈ ರೀತಿಯಾದಂತಹ ಯಾಗವನ್ನ ಮಾಡ್ತಾ ಇದ್ದಾನಂತೆ. ಹಾ. ಆ ತುರಗೆ ಎನ್ನುವಂಥದ್ದು ಸಂಚಾರ ಮಾಡಿಕೊಂಡು ಪುರವನ್ನೆಲ್ಲ ಪ್ರವೇಶ ಮಾಡ್ತದೆ. ಹಾ. ಯಾವ ಪುರವನ್ನ ಪ್ರವೇಶ ಮಾಡ್ತದೋ ಹಾ. ಅಲ್ಲಿ ಬಲ್ಪುಳಿದ ಭಟರು ಹಾ. ಕಟ್ಟಿ ಕಾದಾಡಬೇಕಂತೆ. ಹಾ. ಬಲಹೀನರಾದವರು ಹಾ. ಕಪ್ಪ ಕಾಣಿಕೆಯನ್ನ ಕೊಡಬೇಕು ಎನ್ನುವ ಹಾಗೆ ಅದೆಲ್ಲ ಬರೆದಿತ್ತು. ಏನು ಮಾಡ್ಬೇಕು ಅಂತ ಕೇಳಲಿಕ್ಕೆ ಬಂದದ ನೀವು? ಅಲ್ಲ ಓಲೆಯನ್ನು ಓದಿದ್ದೆ ತಡ, ಹಾ. ಕೋಪ ಬಂತು. ಹಾ. ಅಪ್ಪ, ಕುದುರೆಯನ್ನು ಕಟ್ಟಿ ಹಾಕಿದ್ದಾರೆ. ಕುದುರೆಯನ್ನು ಕಟ್ಟಿದ್ದಾರೆ. ಗೋಪುರ ನಿನ್ನನು ಸುಕೃತ ಫಲದಿಂದ ನಾ ಪಡೆದಿರ್ಪಿನು, ಸುಕೃತ ಫಲದಿಂದ ನಾ ಪಡೆದಿರ್ಪಿನು, ಚಂದವಾಗಿತ್ತು ಭಯವರು, ಚಂದವಾಗಿತ್ತು ಭಯವರು, ನೀನೀಗ ಬಂದಿಸುವುದು ಒಳಿತೆಂಬಿರು. ಸಂತೋಷ. ಯಾವುದಕ್ಕಪ್ಪಯ್ಯ? ಹಾಗೆ ಹೊಣೆಗಾರಿಕೆ ಅರಿತುಕೊಳ್ಬೇಕು. ಒಂದೊಂದು ಸಣ್ಣ ವಿಷಯಕ್ಕೆ ಏನು ಮಾಡುದಪ್ಪಯ್ಯ ಅಂತ ಕೇಳ್ತಿದ್ರೆ ನನಗೆ ಬೇಸರ ಆಗ್ತದೆ. ತಪ್ಪಾಗಿದೆ. ಇಲ್ವೇ ಇಲ್ಲ. ಏನು ತಪ್ಪು? ಈಗ ಕುದುರೆ
ಗೊತ್ತಾಯಿತು. ಕಂದ ಬಾಪುರೇ ನಿಮ್ಮನ್ನು ಸುಕೃತ ಫಲದಿಂದ ಪಡೆದಿರ್ಬೇಕು. ಒಂದು ಪುಣ್ಯ ಫಲ ಅಂತ ಬೇಕು ಒಳ್ಳೆ ಮಕ್ಕಳನ್ನು ಪಡಿಬೇಕಾದ್ರೆ. ನಿಮ್ಮಂತಹ ತಂದೆಯನ್ನು ಪಡೆದಕ್ಕೆ ನಾವು ಪುಣ್ಯವಂತರು. ಹೌದಪ್ಪ, ಎರಡು ಒಂದಕ್ಕೊಂದು ಸಂಬಂಧ ಇದ್ದದ್ದು. ಒಳ್ಳೆ ತಂದೆ ಬೇಕಾದ್ರೂ ಮಕ್ಕಳಿಗೆ ಪ್ರಾಚೀನ ಕರ್ಮ ಬೇಕು, ಒಳ್ಳೆ ಮಕ್ಕಳು ಬರಬೇಕಾದ್ರೂ ಪ್ರಾರಬ್ಧದಲ್ಲಿ ಒಳ್ಳೇದಿರ್ಬೇಕು. ಸುಕೃತ ಫಲದಿಂದ ಪಡೆದಿರ್ಬೇಕು. ನನ್ನ ನಂತರ ಈ ಜಾಗಕ್ಕೆ ಬರುವವರು ನೀವು ಈಗಲೇ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ತಲೆಭಾರ ಕಡಿಮೆ ಆಗ್ತದೆ. ಚಂದವಾಯಿತು ಹಯವನ್ನು ಬಂಧಿಸಿದುದು ಒಳಿತೆಂಬೆ. ಏನು ಕಟ್ಟಿ ಕಾದಿದವರು ಯುದ್ಧ ಮಾಡಬೇಕಾ? ಆರಿಹರು ರಣರಂಗದಿ ನಮ್ಮೆದುರು ತ್ರೈಭುವನದಲ್ಲಿ ನಿಲ್ಲುವವರು ಏನು ಕೇವಲ ರಕ್ತತ್ರಾಣವನ್ನು ನೋಡಿ ಹೇಳುವುದು ನಾನು. ಭಾವನಾತ್ಮಕ ಬರ್ಗನ ಯಮ್ಮಪುರದೊಳಗೆ ಆ ಭಾವನಾತ್ಮಕನಾದ ಗಂಗಾಧರನಾದ ಲೋಕದ ಪಾಪವನ್ನೆಲ್ಲ ಪರಿಹರಿಸುವ ಗಂಗೆಯನ್ನೇ ತಲೆಯಲ್ಲಿ ಧರಿಸಿಕೊಂಡ ಆ ಭರ್ಗ ನಮ್ಮ ಪುರದಲ್ಲಿರುವಾಗ ಯಾರಿಗಾದ್ರೂ ಹೆದರ್ಲಿಕ್ಕುಂಟ? ಇದು ವಿಷಯ ಎಂತದ್ದು ಗೊತ್ತುಂಟ? ರಾಮನಿಗೆ ಸರಿ ತಾಗುವವರು ಬರಲಿದೆ. ವೀರರಿಗರೆಂಬ ಬಗೆಯ ನಾನು ಅವನಿಗೆ ತೋರಿಸ್ತೇನೆ. ಬರ್ಲಿ ಲಾಯದಲ್ಲಿ ಕಟ್ಟಿ ಆ ಕಡೆಯಿಂದ ಏನಾದ್ರೂ ಘರ್ಷಣೆ ಬಂದಿತ್ತು ಆ ವಿರೋಧಕ್ಕೆ ಉತ್ತರ ಕೊಡಬೇಕು. ಸಿದ್ಧತೆ ಇದ್ದೀರಿ, ಉಳಿದದ್ದು ನಾನು ನೋಡಿಕೊಳ್ತೇನೆ. ಏನು ಕೇಳುತ್ತಲೋಕ ಶತ್ರುಗೆ ದಿನಕುಲದ ಧರ್ಮವಾಗಿದ್ದರು ಅನುವರಕ್ಕೆ ಸಂಧಾನವಾದಿಯಳು ಅನುಕರಿಸೊಳಿಗಲು ಕೇಳುತ್ತ ಶತ್ರುಗ ರಾಮ ರಾಮ ಜಯ ಜಯ ರಾಮ 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 ಜಯ ರಘುರಾಮ ಜಯ ರಾಮ ಮರುತ ಸುತ ಮರುತ ಸುತ ಚತುರ ನೀನಯೇ ಚತುರ ನೀನಯೇ ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ ನೃಪನೊಡನರು ನೃಪನೊಡನರು ತೊಲಗವ ಬಿಟ್ಟು ಕಪ್ಪವನಿಯಲು ನೃಪನೊಡನರು ತುರಗವ ಬಿಟ್ಟು ಅಪ್ಪವನಿಯಲು ಮರುತ ಸುತವ ಚತುರ ನೀನಯೇ ಮರುದುಸುತ ರಾಮಾನುಜ. ನಡೆಯುತ್ತಿರುವಂತಹ ವಿದ್ಯಮಾನವನ್ನು ನೀನು ಗಮನಿಸಿದೆ ಅಷ್ಟೇ. ಹೌದು ಸ್ವಾಮಿ. ಜ್ಯೋತಿರ್ಮೇದಕ್ಕೆ ಸೇರಿದಂತಹ ನಮ್ಮದಾದಂತಹ ಕುದುರೆಯನ್ನು ವೀರಮಣಿಯ ಮಕ್ಕಳು ಬಂಧಿಸಿದ್ದಾರೆ. ಹೌದಂತೆ. ಪರಿಣಾಮವಾಗಿ ಸಂಘಟಿಸಬಹುದಾದಂತಹ ಯುದ್ಧಕ್ಕವರ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಯ್ಯೋ, ನಮ್ಮಲ್ಲಿ ಇದ್ದವರೆಲ್ಲರೂ ಸಿದ್ಧರಾಗಿ ಆಗಿದೆ. ಎಲ್ಲರೂ ಹೇಳ್ತಾರೆ ಮುಗಿಸೋಣ ಒಮ್ಮೆ ಅಂತ ಹೇಳ್ತಾರೆ. ಆಗ್ತದೋ? ಹಾ, ಹಾಗೆ ಮುಗಿಸ್ಲಿಕ್ಕೆ ಆಗ್ತದೋ? ಮತ್ತೆ ಒಂದು ಭರವಸೆ ಇದ್ದು ಕರೆದಾಗ ಚಂದ ಮಾಡಿ ಮುಗಿಸುವುದೇ ಒಳ್ಳೇದಲ್ವ? ಆಗುತ್ತೆ ಸ್ವಾಮಿ, ಇನ್ನೂ ಚಂದ ಆಗ್ಲಿಕ್ಕೆ ಉಂಟು. ಇನ್ನೂ ಚಂದದಲ್ಲೇ ಮುಗಿಸಬೇಕು ಅಂತ ಒಂದು ಆಸೆ. ಹಾ, ನಮಗೊಂದು ಸಂದಿಗ್ಧ ಪರಿಸ್ಥಿತಿ ಒದಗಿ ಬಂದಿದೆ. ಏನು ಸ್ವಾಮಿ? ಪುರದಲ್ಲಿ ದೇವ ನೆಲೆಯಾಗಿದ್ದಾರೆ. ಆ ದೇವಪುರ ಅಂತ ಇದಕ್ಕೊಂದು ಹೆಸರುಂಟಂತೆ. ಶಿವನೇ ಇಲ್ಲಿ ನೆಲೆಯಾದ ಕಾರಣ ಸರಿ. ಆ ಸನ್ನಿಧಿ ಇರುವಾಗ ರಾಮ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ವೀರಮಣಿ ಇದನ್ನು ಅರ್ಥವಿಸಿಕೊಂಡಿಲ್ಲ. ಹಾಗಿದ್ರೆ ಸರಿಯಾಗಿ ಅರ್ಥವಿಸಬೇಕಿದ್ರೆ ಯಾರು ಅರ್ಥ ಹೇಳುವವರಾಗಬೇಕು. ಸದ್ಯದ ಸ್ಥಿತಿಯಲ್ಲಿ ನೀನು ಒಳ್ಳೆ ಅರ್ಥಧಾರಿಯಾಗಿ, ಆದ್ದರಿಂದ ನಿನ್ನ ಅರ್ಥಧಾರಿಯ ಇದ್ರೆ ನಡೀಬೇಕು ಅಂತ ನಮಗೆ ಆಸೆ. ಇದು ಅಲ್ಲ, ಸಂಕಲ್ಪ ಒಳ್ಳೆ ಇದೆ. ಓ, ಮುಗಿದೀತ ಬೇಗ ಮುಗಿಸುವ ಹೊಣೆ ನಿಮಗುಂಟು. ಆದ್ದರಿಂದ ರಾಮನ ಯೋಗ್ಯತೆಯನ್ನು ತಿಳಿಸಿ ಅವನಿಂದ ಕಪ್ಪವನ್ನು ಕೊಟ್ಟು ಕುದುರೆಯನ್ನು ಬಿಡಿಸುವಂತಹ ಕೆಲಸವನ್ನು ನೀನು ಮಾಡಬೇಕು. ಅಷ್ಟೇ. ಒಂದು ವೇಳೆ ಒಪ್ಪುತ್ತಾನೆ ಎನ್ನುವಂತಹ ಒಂದು ವಿಶ್ವಾಸದಲ್ಲಿ ನಾವೀಗ ಈ ಉದ್ಯೋಗಕ್ಕೆ ನಾವು ತೊಡಗಿಕೊಳ್ಳುವುದು. ಒಂದೊಮ್ಮೆಗೆ
ಯುದ್ಧಕ್ಕಾಗಿ ಮುಂದುವರಿಯುತ್ತಾನೆ ಅಂತ ಆದರೆ ಆತನದ್ದಾದಂತಹ ಮಿತ್ರಪುತ್ರ ಗಳತ್ರಾದಿಗಳನ್ನು ಸೇರಿಕೊಂಡು ಯುದ್ಧಕ್ಕೆ ಬರಲಿ, ಯಮನಾಲಯದ ದಾರಿಯನ್ನು ನಾವು ಸಾಧಿಸ್ತೇವೆ. ಶ್ರೀರಾಮಚಂದ್ರ ಪ್ರಭುವನ್ನು ಧ್ಯಾನಿಸಿಕೊಳ್ಳುತ್ತೇನೆ. ಒಂದೇ ನೆಗೆತಕ್ಕೆ ಜ್ಯೋತಿರ್ಮಯದ ಪಟ್ಟಣದ ಮಹಾರಾಜರ ಆಸ್ಥಾನವನ್ನು ವೀರಮಣಿಯ ಸ್ಥಾನದಿ ವಿಠಲವನೇರಿ ತಿಳಿದಿರಬಹುದರಿ. ವೀರಮಣಿಯ ಸ್ಥಾನದಿ ವಿಠಲವನೇರಿ ತಿಳಿದಿರಬಹುದರಿ. ಹೊರದ್ವಾರದಲ್ಲಿ ಹಾಗೆಂದು ದ್ವಾರದಲ್ಲಿದ್ದವರು ಯಾರು ಕೂಡ ನನ್ನನ್ನು ನೋಡಿದರೂ ಕೂಡ ವಿಚಾರಿಸುವಂತಹ ಗೊಡವೆಗೆ ಹೋಗಲಿ. ನೇರವಾಗಿ ಸಭಾಸ್ಥಾನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಅಪ್ಪ, ಅನುಕೂಲವಾಯಿತು. ಸಭೆ ಇನ್ನು ಮುಗಿದಿಲ್ಲ. ನಾನು ಯೋಚನೆ ಮಾಡಿದ್ದೆ, ಇಷ್ಟು ಹೊತ್ತಾದ ಮೇಲೆ ಮತ್ತೆ ಇಲ್ಲಿ ಸಭೆ ಇರ್ಲಿಕ್ಕಿಲ್ಲ ಎನ್ನುವ ಹಾಗೆ. ಹಾಗಾದ್ರೆ ಸಭೆಯವರಿಗೂ ನಿರೀಕ್ಷೆ ಉಂಟು ಅಂತಾಯ್ತು ಈ ಪ್ರಕರಣ. ಸರಿ ಸರಿ, ಹಾಗಾದ್ರೆ ಏನು ಮಾಡೋಣ? ಸಭಾ ಕಲಾಪದಲ್ಲಿ ಮಗ್ನರಾಗಿದ್ದಾರೆ, ಎಲ್ಲ ಆಸನಗಳು ತುಂಬಿ ಹೋಗಿವೆ. ಸರಿ, ಅವನ ಆಸ್ಥಾನ ಇರುವಂತಹ ಅವನಂತಹ ಮಂತ್ರಿವರ್ಗದವರಿಗೆ ಬೇಕಾದಂತಹ ಆಸನಾದಿಗಳನ್ನು ಜೋಡಿಸಿಟ್ಟಿದ್ದಾರೆ. ಏನು ಮಂಗ ಬರ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಅವರ ಆಸನವನ್ನು ಇರಿಸುವ ಹಾಗೇನೋ ಅಲ್ಲ. ಆದರೆ ನಾನು ಅವರು ಸಭೆಗೆ ಬರುತ್ತಿರುವಂತಹ ಹೊತ್ತಿನಲ್ಲಿ ನನ್ನನ್ನು ಗಮನಿಸಬೇಕಾಗಿತ್ತಲ್ಲ. ಉಪ್ಪಿಕೊಂಡಿದೆ, ಹಿಂಗಡೆಯಲ್ಲಿ ಬಾಲ ಉಂಟು, ಕೈಗಳು ಮೋಟ ಆಗಿದೆ. ಇದರಿಂದ ಇವರು ಏನನ್ನು ಗಮನಿಸಿದ್ದಾರೆ. ನಾನೊಬ್ಬ ತರುಜನನಿದ್ದೇನೆ. ವನಜನನಂತಹ ಇವನನ್ನು ಮಾನಿಸಬೇಕೆನ್ನುವಂತಹ ಉದ್ದೇಶ ಇವರಿಗೇನು ಇಲ್ಲ. ಆದರೊಂದು ನಮಗೆ ಕಾರ್ಯ ಸಾಧನೆ ಆಗಬೇಕಾಗಿದೆ. ಒಂದು ಕೆಲಸ ಮಾಡು, ನಮಗೆ ಇವರು ಆಸನ ಕೊಡದಿದ್ದಾರೇನಂತೆ ಇದ್ದವರ ಎಲ್ಲರ ಲಕ್ಷ್ಯವನ್ನು ನಾನು ಸೆಳೆಯಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಕಾಮರೂಪಿಯಾದಂತಹ ನನ್ನ ಬಾಲವನ್ನೇ ಬೆಳೆಸುತ್ತೇನೆ. ಅದನ್ನೇ ಸುರುಳಿಯಾಗಿ ಸುತ್ತಿ 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 ಅದರ ಮೇಲುಗಡೆ ನಾನೇ ವಾಲಾಸನವನ್ನು ನಿರ್ಮಿಸಿ ಕುಳಿತುಕೊಳ್ತೇನೆ. ಅದಕ್ಕಿಂತಲೂ ಎತ್ತರವಾಗಿ ಮಂಡಿಸಿದೆಯಲ್ಲ, ಏ ಮದಮುಖ ಇಳಿಕೆಡೆಗೆ ಅನ್ನಮದ, ಅರ್ಥಮದ, ಮುನ್ನತನಗಾರ ಇಲ್ಲ ಎನ್ನುವಂತಹ ಮದ, ಸಂಪತ್ತಿನ ಮದ ಮುಂತಾದಂತಹ ರೀತಿಯ ಅಷ್ಟಮದಗಳೆನ್ನುವಂಥದ್ದು ವ್ಯಕ್ತಿಯಾದವರಿಗೆ ಆವರಿಸಿಕೊಳ್ಳುತ್ತದೆ. ಆದ್ರೆ ಆ ಮದಕ್ಕೆ ವಶನಾದವನು ನಾನಲ್ಲ. ದಾಸೋಹಂ ಕೋಸಲೇಂದ್ರಷ್ಟೇ ಎನ್ನುವ ಹಾಗೆ ಆಡಿಕೊಂಡವನು ನಾನಿದ್ದೆ. ನನ್ನ ತನವನ್ನೇ ಪ್ರಭುವಿಗೆ ನಾನು ತೆತ್ತುಕೊಂಡಿದ್ದೇನೆ. ನನ್ನ ಪ್ರಭುವಿನ ದಾಸರ ದಾಸನು ನಾನು ಅಂತ ಹೇಳಿಕೊಂಡಿದ್ದೇನೆ. ಅಂತಿರುವಾಗ ನನ್ನ ತನವೇ ನನಗಿಲ್ಲ ಎಂದ ಬಳಿಕ ನನಗೆ ಮತ್ತೆ ಅಹಂಕಾರವಾದರೂ ಎಲ್ಲಿಯದು? ಮದವೇರುವುದಾದರೆ ಹೇಗೆ? ಮದ ಇರುವುದಿದ್ದರೆ ನಿಮಗೆ ಹುಡುಗರೆ, ಅಲ್ಲದೇ ಇದ್ದರೆ ಒಕ್ಕಣೆಯನ್ನು ಸರಿಯಾಗಿ ಗಮನಿಸಿದ ಬಳಿಕವು ಕುದುರೆಯನ್ನು ಕಟ್ಟುವಂತಹ ಒಂದು ಉದ್ಯೋಗಕ್ಕೆ ನೀವು ಮುಂದಾಗುತ್ತೀರಿ ಅಂತ ನಿಮಗೆ ಏನು ಹೇಳಬೇಕು ಅರ್ಥವಾಗುವುದಿಲ್ಲ. ಮರಿದೇ ಕದನ ಕಾರಣರಾದೆ ಶ್ರೀರಾಮಚಂದ್ರನ ಯೋಗ್ಯತೆ 14 ಲೋಕಗಳಿಗೂ ವಿಸ್ತರಿಸಲ್ಪಟ್ಟಿದೆ. ಅಂತಹ ಕೀರ್ತಿವಂತನಾದ ಸಾಮರ್ಥ್ಯವಂತನಾದ ಪ್ರಭು ಶ್ರೀರಾಮಚಂದ್ರನ ಕುದುರೆಯನ್ನು ಕಟ್ಟಿ ಬರಿದೆ ಮೈದುರಿಕೆ ಉಂಟು ಎನ್ನುವ ಕಾರಣಕ್ಕೋಸ್ಕರವಾಗಿ ಮತ್ತೊಬ್ಬರ ಜೊತೆಯಲ್ಲಿ ಕಾಳಗಕ್ಕಿಯುವ ಹಾಗೆ ನಿಮ್ಮ ಪ್ರಾಣವನ್ನೇ ಕಳಕೊಳ್ಳುವುದಕ್ಕೆ ಮುಂದಾಗುತ್ತೀರಲ್ಲ. ನಾನಲ್ಲ ಮದಮುಖ, ನೀವು ಮದಮುಖ.
ಪೀಠದಲ್ಲಿ ಕುಳಿತುಕೊಂಡಿರುವಾಗ ಒಂದು ಸಭಾ ಮರ್ಯಾದೆಯ ವ್ಯಾಪ್ತಿಯನ್ನು ಮೀರಿ ನನಗೆ ಸರಿಸಮನಾದ ಒಂದು ಯಾವುದೋ ವಾಲಾಸನವನ್ನು ಬಲಿದು ನೀನು ಕುಳಿತುಕೊಂಡಾಕ್ಷಣ ನಮ್ಮ ಹುಡುಗ ಯುವರಾಜ ನಾಳೆ ಮಹಾರಾಜನಾಗಬೇಕಾದವ ಅವ ನಿಜವಾಗಿಯೂ ವಿಚಾರಣೆ ಮಾಡಿದ್ರೆ ನೀನು ಮದಮುಖರು ನೀವೀಗ ಶ್ರೀರಾಮ 14 ಜಗತಿಯು ಅಧಿಕ ನಶ್ವವ ಪಿಡಿದಿರಿ ಬರಿದೆ ಕದನ ಕಾರಣರಾದಿ ಎಂತದ್ದು ಬರಿದೆ ಕದನ ಕಾರಣರಾದಿರಿ ಮತ್ತೆ ಸುಮ್ಮನೆ ಕುದುರೆ ಕಟ್ಟಿ ಎಂತದಕ್ಕೆ ಸುಮ್ಮನೆ ಅಂದ್ರೆ ಅಯೋಧ್ಯೆಯಲ್ಲಿ ಇರುವ ಲಾಯದ ಕುದುರೆ ಎದ್ದುಕೊಂಡು ಬಂದು ಕಟ್ಟಿದ್ದ ನಾವು ಅಲ್ಲವೇ ನಮ್ಮ ಊರಿಗೆ ಬಂದ ಕುದುರೆ ಅಲ್ಲಿ ನಮ್ಮ ಊರಿಗೆ ಬಂದ ಕುದುರೆ ನಮ್ಮ ವನದಲ್ಲಿ ಸಂಚರಿಸುವಾಗ ಅದರಲ್ಲಿರುವ ಲಿಖಿತ ಎಂತದು ಎಂತದ್ದು ಬಲಹೀನರಾದವರು ಕಪ್ಪವನ್ನು ಕೊಡಬೇಕು ಯಾರಾದ್ರೂ ಬಲವು ಇತರೆ ಕಟ್ಟಬೇಕು ಕಟ್ಟಬಹುದು ಕಟ್ಟಿ ಕಟ್ಟಬಹುದು ಅವರದು ಕಟ್ಟಬಹುದು ಆಮೇಲೆ ಉಂಟು ಕಟ್ಟಿ ನೀವು ಕೊಳುಗುಳವನ್ನು ಮಾಡಿ ಸೋತಡೆ ಅಪಹಾಸ್ಯ ಇಳೆಯಲು ಖಂಡಿತ ಅಂದ್ರೆ ಯೋಚನೆ ಮಾಡು ಆ ಎರಡು ವಾಕ್ಯ ನೋಡು ಬಲಹೀನರಾದವರು ಕಪ್ಪ ಕೊಡು ಬಲಯುತರಾದವರು ಕಟ್ಟಿ ಕಾದಿ ಸೋತರೆ ಇಳೆಯಳು ಅಪಹಾಸ್ಯ ಅಂದ್ರೆ ಎರಡರಲ್ಲಿ ನಾವು ಸಣ್ಣದೇ ಆಗುದು ನಾವು ದೊಡ್ಡವರಾಗ್ಲಿಕ್ಕಿಲ್ಲ ಯಾರು ಅದನ್ನು ಎದುರುಗೊಂಡನು ಅವನು ಎರಡರಲ್ಲಿಯೂ ಸಣ್ಣದಾಗುದು ನಿನ್ನ ರಾಮನೇ ದೊಡ್ಡದಾಗುದು ಅದರಲ್ಲಿಯೂ ಲೇಖನ 14 ಜಗತಿ ಸಮಸ್ತರೊಡೆಯ ಉತ್ತಮ ಹಯವೇದವನ್ನು ಗೈವಾ ದೇವದೇವೋತ್ತಮ ತವ ಕದನ